ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲರನ್ನು ಹೇರಳವಾಗಿ ಎಲ್ಲ ರೀತಿಯಲ್ಲಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 16ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 16ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಸೇವೆಯು ಪೂರ್ಣಾನಂದಕರವಾದದ್ದು. ದಾವೀದನ ಕಾವ್ಯ. ದೇವರ ಸೇವೆ ಅಂದರೆ ದೇವರು ನಮಗೆ ಕೊಟ್ಟಂಥ ಕೆಲಸಗಳನ್ನು ತಿಳಿಯಪಡಿಸಿದ ಮೇಲೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ನಮ್ಮ ಜೀವಿತವಾಗಿ ಏನಾಗ್ತದೆ, ಪೂರ್ತಿ ಆನಂದಮಯವಾಗಿ ಮಾರ್ಪಡುತ್ತದೆ. ಇಲ್ಲದೆ ಹೋದರೆ ದೇವರು ನಮಗೆ ಹೇಳಿದ ಕೆಲಸವನ್ನು ಹೇಳಿದಂತೆ ನಾವು ಕೇಳದೆ ಹೋದರೆ ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ ಅದಕ್ಕೆ ನಾವು ವಿರೋಧವಾಗಿ ನಾವು ನಮ್ಮ ಸ್ವಂತ ಬುದ್ಧಿಗೆ ನಾವು ಹೋಗುವುದಾದರೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗ್ತದೆ. ನಮ್ಮ ಜೀವಿತದಲ್ಲಿ ಆನಂದವೇ ಇರುವುದಿಲ್ಲ. ಆಗ ನಮಗೆ ನಾವೇ ತಪ್ಪನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ಇದರ ಅರ್ಥ. 1ನೇ ವಚನ, ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದರ ಸರಿಗೆ ದೇವರು ದರ್ಶನ ಕೊಟ್ಟ ಕುರಿ ಕಾಯುವವನಿಗೆ ಹಾಗೆ ಇವತ್ತು ಆಮೇಲೆ ಅವರನ್ನು ನಡೆಸ್ತಾ ಬಂದರು. ಆದರೆ ಕೊನೆಗೆ ದಾವೀದರಸರು ತಪ್ಪು ಮಾಡಿದಾಗ ಏನಾಯಿತು, ಅವರ ಶವವು ಸತ್ತಾಗ, ಅವರ ಶವವು ಸಮಾಧಿ ಮಾಡಿದಾಗ ಅವರ ಶವವು ಮಣ್ಣೊಳಗಡೆ ಕೊಳಿತು ಹೋಯಿತು, ಪರಲೋಕವನ್ನು ಕಳೆದುಕೊಂಡರು. ಅದುವೇ ಪೂರ್ಣಾನಂದ ಅಂತ ಹೇಳಿದ್ದು. ಹಾಗೆ ದೇವರು ಇವತ್ತು ನಮಗೆ ಕೂಡ ದರ್ಶನವನ್ನು ಕೊಟ್ಟಿದ್ದಾರೆ, ಕೊಡ್ತಲೇ ಇದ್ದಾರೆ. ಆಗ ನಾವು ಕೂಡ ಪ್ರಾರ್ಥಿಸಬೇಕಾಗಿದ್ದು, ದೇವರೇ, ನಾನು ನಿನ್ನ ಶರಣಾಗತನು, ನಾನು ನಿನಗೆ ಶರಣಾಗಿದ್ದೇನೆ. ನನ್ನನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿದ್ದೀಯಾ, ಮಾಡ್ತಲೇ ಇದ್ದೀಯಾ. ನಿನ್ನ ಜ್ಞಾನವನ್ನು ಕೊಟ್ಟು ನಿನ್ನ ಪವಿತ್ರ ಆತ್ಮರ ಮೂಲಕ ನಮ್ಮನ್ನು ನಡೆಸ್ತಾ ಇದ್ದೀಯಾ. ನನ್ನನ್ನು ನೀನು ಪ್ರತಿ ದಿವಸವೂ ಕಾಪಾಡು, ನಿನ್ನ ಮಾರ್ಗದಲ್ಲೇ ನಡೆಸು, ನಿನ್ನ ಚಿತ್ತದಂತೆ ಬಾಳು ಕೃಪೆ ನೀಡಪ್ಪ, ಎಂದಿಗೂ ಕೈ ಬಿಡಬೇಡ ಅಂತ ನಾವು ಈ ರೀತಿಯಲ್ಲಿ ಪ್ರಾರ್ಥಿಸಬೇಕು. 2ನೇ ವಚನ, ನಾನು ಯೆಹೋವನನ್ನು ಕುರಿತು, ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ. ನೋಡಿ, ದಾವೀದರಸರು ಏನು ಹೇಳಿದರು, ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯ. ನಾವು ಕೂಡ ಹೇಳಬೇಕಾಗಿದ್ದು, ದೇವರೇ ನನ್ನ ಒಂದು ರಕ್ಷಕ ನೀನಪ್ಪ, ನಿನಗಿಂತ ಬೇರೆ ಯಾವ ರಕ್ಷಕನೂ ಇಲ್ಲ. ನನ್ನ ಹಿರಿಯರ ಮೂಲಕವೂ ನನ್ನ ಮೂಲಕವೂ ಬಂದು ಹೋದ ಅಪರಾಧಗಳಿಂದ ನನ್ನ ತಪ್ಪಿಸಿ ಕಾಪಾಡಿದ್ದೀಯಾ. ನೀನೇ ನನ್ನ ಒಡೆಯಪ್ಪ, ಆದಿಯಿಂದ ಅಂತ್ಯದವರೆಗೂ ಕೂಡ ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಯಾರಲ್ಲಿಯೂ ಇಲ್ಲ. ಆದ್ದರಿಂದ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ ಪೂರ್ತಿ ಬರೋದು ದೇವರಿಂದ. ಆಗ ದೇವರೇ ಅಂತ ಹೇಳಿದರೆ ಸಾಕ, ಇಲ್ಲ, ದೇವರು ಆದುಕೊಂಡವರ ಮುಖಾಂತರ ಸತ್ಯವನ್ನು ತಿಳಿಸ್ತಾ ಬರುವಾಗ ಆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ ಇರ್ತದೆ. ಆ ಮಾತಿಗೆ ನಾವು ಅವಿಧೇಯರಾಗಿ ನಡೆದರೆ ಖಂಡಿತವಾಗಿ ನಮಗೆ ಶಾಂತಿ, ಸಮಾಧಾನ ಸಿಕ್ಕಲು ಸಾಧ್ಯವಿಲ್ಲ. ಆದ್ದರಿಂದ ದೇವರ ದರ್ಶನವಾದ ಮೇಲೆ, ಅಂದರೆ ದೇವರ ಮಾತು, ಸರ್ವ ಸೃಷ್ಟಿಕರ್ತನಿಗೆ ಯಾವುದೇ ರೂಪ ಇಲ್ಲ, ವಿಗ್ರಹ ದರ್ಶನ ಅಲ್ಲ. ಇವತ್ತು ಅನೇಕರು ಆ ವಿಗ್ರಹ ಈ ವಿಗ್ರಹ ಇಲ್ಲಿ ಅಂತ ಓಡ್ತಾರೆ. ಅಲ್ಲಿ ದರ್ಶನ ಆಯಿತು, ಇಲ್ಲಿ ದರ್ಶನ ಆಯಿತು, ತಾವು ಮೂಗ ಪ್ರಾಣಿಗಿಂತಲೂ ಕಡೆಯು ಅಂತ ಹೇಳ್ಬಿಟ್ಟು ನಾವು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ಸರ್ವ ಸೃಷ್ಟಿಕರ್ತನಾದ ಆತ್ಮ ಸ್ವರೂಪನಾದಂಥ, ರೂಪ ಇಲ್ಲದಂಥ ದೇವರೊಂದು ಶಕ್ತಿಯಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಆ ದೇವರಿಗೆ ಶರಣು ಹೋದಾಗ, ನಾವು ಭರವಸೆ ಇಟ್ಟಲ್ಲಿ ಮಾತ್ರ ನಮಗೆ ಆ ದೇವರ ಮಾತನ್ನು ಕೇಳಿದಾಗ ಮಾತ್ರ ನಮಗೆ ಶಾಂತಿ, ಸಮಾಧಾನ, ಸುಖ ಸಿಕ್ಕಲಿಕ್ಕೆ ಸಾಧ್ಯ. 3, ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟರಾದವರು ಎಂತಲೂ ಹೇಳುವೆನು. ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು. ಆಗ ಯಾರು ದೇವಜನರು? ದೇವರ ದರ್ಶನವಾದ ಮೇಲೆ ಅವರ ಹಿಂದಿನ ಜೀವಿತವನ್ನು ಬಿಟ್ಟು ದೇವರೊಂದಿಗೆ ವಾಕ್ಯಕ್ಕೆ ಚಾಚು ತಪ್ಪದೆ ತೀರಿಸಿಕೊಂಡು ಸರಿಯಾಗಿ ಬುದ್ಧಿವಾದವನ್ನು, ಸತ್ಯವನ್ನು ಯಾರು ಹೇಳ್ತಾ ಬರ್ತಾರೋ ಅವರೇ ಶ್ರೇಷ್ಠರು ಅಂತ ದಾವೀದರಸರು. ಹಾಗೆ ಇವತ್ತು ನಾವು ಕೂಡ ಅಂಥವರನ್ನು ನೋಡಿ ಮಾಡಿ ಕಂಡು ಹಿಡಿದು ಎಲ್ಲ ರೀತಿಯಲ್ಲಿ ಅವರನ್ನು ಕೂಡ ನಾವು ಏನು ಮಾಡಬೇಕು, ಇವರೇ ಶ್ರೇಷ್ಠರಪ್ಪ, ನಿಜವಾಗಿ ದೇವರಿಂದ ಆಯ್ಕೆಗೊಂಡವರು, ದೇವಜನರು ಇವರೇ ಅಂತೇಳಿ ಅವರ ಮೇಲೆ ಒಂದು ಪ್ರೀತಿಯನ್ನು ಇಡಬೇಕು.
ಅದು ಬಿಟ್ಟು ನಾವು ಹಲವಾರು ಸಲ ತಿಳಿದುಕೊಂಡಿದ್ದೇವೆ. ನಾನಾ ರೀತಿಯಲ್ಲಿ ವೇಷ ಧರಿಸಿಕೊಂಡು ಸುಳ್ಳು ಹೇಳಿಕೊಂಡು ಅವರವರ ಜೀವನಕ್ಕಾಗಿ ಏನೇನೋ ಮಾಡ್ಕೊಂಡು ಬರ್ಬೋದು. ಅಂಥವ್ರನ್ನ ಕಂಡು ಹಿಡಿದು ಖಂಡಿತವಾಗಿ ಇವರು ಶ್ರೇಷ್ಠರು ಅಂತ ಹೇಳಬಾರದು. ಯಾಕೆಂದರೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿದ್ದಾರೆ, ಕೆಟ್ಟವರನ್ನು ಯಾರು ದುಷ್ಟರನ್ನು ಅನೀತಿವಂತರನ್ನು ಯಾರು ಹೊಗಳ್ತಾರೋ ಅವರು ಕೂಡ ಅವರಿಗೆ ಸಮಾನರಾದವರು ಎಂಬುದಾಗಿ. ಆದ್ದರಿಂದ ಎಲ್ಲರನ್ನು ಹೊಗಳಿಕೆ ಹೋಗಬಾರ್ದು. ದಾವೀದರಸರು ಹೇಳಿದಾಗೆ ಅಂಥ ಶ್ರೇಷ್ಠರನ್ನು ಮಾತ್ರ ನಾವು ಹೊಗಳಬೇಕು. ಇವರೇ ನನಗಿಷ್ಟರಾದವರು ಎಂತಲೂ ಹೇಳುವೆನು. ನೋಡಿ, ಅಂಥವರ ಸವಸವೇ ಮಾಡಬೇಕು ಹೊರತು ಹೇಳಿದವರ ಸವಸೆಲ್ಲ ಮಾಡಲು ಹೋಗಬಾರದು. ಇದು ಮತ್ತಾಯ 23ನೇ ಅಧ್ಯಾಯದಲ್ಲಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಅವರಂತೂ ಪರಲೋಕ ಹೋಗುವುದಿಲ್ಲ, ದೇವರನ್ನು ಕಾಣುವುದಿಲ್ಲ, ಹೋಗೋರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಅಂತ. ಇವತ್ತು ಅನೇಕರು ಸುಳ್ಳು ಹೇಳಿಕೊಂಡು ಅವರವರಿಗೆ ಬೇಕಾದಾಗೆ ನಡೆಸ್ತಾರೆ. ಕೆಲವರಿಗೆ ಒಳ್ಳೆಯ ವಿಷಯಗಳನ್ನ ಸತ್ಯವನ್ನು ತಿಳಿಸಿದ್ರು ಕೂಡ ದೇವರ ಬಳಿಗೆ ಬರುವುದಿಲ್ಲ. ಯಾಕೆಂದರೆ ಅವರಿಗೆ ಕುಣಿಯೋದು, ಮಾಡೋದು, ಕುಡಿಯೋದು, ಕುಪ್ಪಳಿಸೋದು ಈ ಲೋಕದ ಜೀವಿತ ಅವರಿಗೆ ಆಗುವುದಿಲ್ಲ. ದೇವರ ನಿಯಮ ಕಾನೂನೇ ಬೇರೆ ಇದೆ ಅಲ್ವಾ? ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವ ವಿಷಯ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ಎಲ್ಲರ ಸಹವಾಸ ಕೂಡ ಮಾಡಬಾರದು, ಎಲ್ಲರನ್ನು ಹೊಗಳಿಕೊಂಡು ಹೋಗಬಾರದು. 4, ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವು. ನೋಡಿ, ದೇವರ ದರ್ಶನ ಕೊಟ್ಟ ಮೇಲೆ ಮತ್ತೆ ಪುನಃ ಸರ್ವ ಸೃಷ್ಟಿಕರ್ತನಾದ ಇವತ್ತಿಗೆ ಉದಾಹರಣೆಗೆ ಬೈಬಲಲ್ಲಿ ಯೇಸು, ಯೆಹೋವ, ಪರಮೇಶ್ವರ, ಶ್ರೀನಿವಾಸ ಅಂತಲೂ ಬರೆಯಲ್ಪಟ್ಟಿದೆ. ಪರಮಾತ್ಮ ಭಗವಂತನಂತಲೂ ಬರೆಯಲ್ಪಟ್ಟಿದೆ. ಸರ್ವೇಶ್ವರ ಪರಮೇಶ್ವರ ಅಂತಲೂ ಬರೆಯಲ್ಪಟ್ಟಿದೆ. ಕುರಾನ್ನಲ್ಲಿ ಅಲ್ಲಾಹ್ ಅಕ್ಬರ್ ಕೂಡ ಬರೆಯಲ್ಪಟ್ಟಿದೆ. ಹಾಗೆ ಅದದ್ದು ಗ್ರಂಥಗಳಲ್ಲಿ ಸರ್ವ ಸೃಷ್ಟಿಕರ್ತನಿಗೆ ಹೆಸರನ್ನು ತಿಳ್ಕೊಂಡು ಅದು ಬಿಟ್ಟು ಮತ್ತೆ ಪುನಃ ವಿಗ್ರಹ, ಉದಾಹರಣೆಗೆ ಇವತ್ತು ಯೇಸು, ಮರಿಯಮ್ಮ, ಆ ಸಂತರು ಈ ಸಂತರು ಅಂತ ಹೇಳಿಕೊಂಡು ಶಿಲುಬೆಯನ್ನು ಮಾಡಿಕೊಂಡು ಅದಕ್ಕೂ ಕೂಡ ಪೂಜೆ ಪುಸ್ಕಾರವನ್ನು ಮಾಡುವ ಕ್ರೈಸ್ತರು ಅನೇಕರಿದ್ದಾರೆ. ಇದೆಲ್ಲ ವಿಗ್ರಹಗಳಿಗೆ ಸಂಬಂಧ. ಕಬ್ಬಿಣ ಮುಟ್ಟಿದ ಹುಳಿ ಮುಟ್ಟಿದ ವಸ್ತುಗಳಿಂದ ನನಗೆ ನೀವು ಯಜ್ಞವೇದಿಯನ್ನು ಕಟ್ಟಬೇಡಿ ಅಂತ ಹೇಳಿದ್ದಾರೆ. ಇವತ್ತು ಉದಾಹರಣೆಗೆ ಶಿಲುಬೆಯನ್ನು ಮಾಡ್ತಾರೆ, ಅದರಲ್ಲಿ ಕಬ್ಬಿಣ ಮುಟ್ಲಿಲ್ವೋ, ಕಲ್ಲಿಲ್ವೋ, ಮರಳಿಲ್ವೋ, ಕಬ್ಬಿಣ ಇಲ್ವೋ, ಹಾಗೆ ಅದರಲ್ಲಿ ದೇವರು ಇರೋಕ್ಕೆ ಸಾಧ್ಯವೋ? ಅದೊಂದು ವಿಗ್ರಹಕ್ಕೆ ಸಮಾನ. ಅದು ಶಿಲುಬೆ ನಿಜವಾಗಲೂ ದೇವರು ಅಲ್ಲವೇ ಅಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದು ಪ್ಯಾಲೆಸ್ತೈನ್ ರಾಷ್ಟ್ರದಲ್ಲಿ ಆ ಲೋಕದ ಕಾನೂನುಗಳಿಗೆ ವಿರುದ್ಧವಾಗಿ ನಡೆದವರನ್ನು ಆ ರೀತಿ ಆ ಶಿಲುಬೆಗೆ ಏರಿಸಿಕೊಳ್ಳುವಂಥ ಒಂದು ಕಾನೂನು. ಹಾಗೆ ದೇವರು ತಪ್ಪು ಮಾಡಲಿಲ್ಲ, ಆದರೆ ಆ ಲೋಕದ ವಿಷಯಗಳಿಗೆ ಅವರ ಮಾತು ತಪ್ಪಾಯಿತು, ಆದ್ದರಿಂದ ಅವರನ್ನು ಅದಕ್ಕೆ ಏರಿಸಿದರು ಹೊರತು ಅದು ದೇವರು ಅಲ್ಲವೇ ಅಲ್ಲ. ಶಿಲುಬೆ ಅನ್ನೋದು ಶಾಪ. ಬಹಳ ಚೆನ್ನಾಗಿ ಅರ್ಥ ಇಟ್ಟುಕೊಳ್ಬೇಕು. ಇದು ಧರ್ಮೋಪದೇಶ ಕಾಂಡದಲ್ಲಿ ಮತ್ತು ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮರಕ್ಕೆ ತೂಗು ಹಾಕಲ್ಪಟ್ಟನು, ಶಾಪಗ್ರಸ್ತನು ಅಂತಾಗ ಆ ಮನುಷ್ಯ ಶಾಪಗ್ರಸ್ತ ಆದಮೇಲೆ ಶಿಲುಬೆಯನ್ನು ಅದು ಕೂಡ ಶಾಪಗ್ರಸ್ತ. ಆದ್ದರಿಂದ ಇಂಥವ್ರನ್ನು ಕೂಡ ಬಾಕಿ ಎಲ್ಲ ರೀತಿಯಲ್ಲಿ ಇವತ್ತು ಹಿಂದೂಗಳೇ ಇರ್ಬೋದು, ಯಾರೇ ಇರ್ಬೋದು, ಉದಾಹರಣೆಗೆ ಪರಮಾತ್ಮನಿಗೆ ರೂಪ ಇದೆಯಾ? ಇಲ್ಲ. ಸರ್ವೇಶ್ವರ ಪರಮೇಶ್ವರ ಜಗದೀಶ ಶ್ರೀಮನ್ನಾರಾಯಣಿಗೆ ರೂಪ ಇದೆಯಾ? ಇಲ್ಲ. ಶ್ರೀಮನ್ನಾರಾಯಣನಿಗೆ ರೂಪ ಇದೆಯಾ? ಇಲ್ಲ. ಶ್ರೀಕೃಷ್ಣನಿಗೆ ರೂಪ ಇದೆಯಾ? ಇಲ್ಲ. ಇದೆಲ್ಲವೂ ಮನುಷ್ಯ ಮಾಡಿದಂಥ ವಿಗ್ರಹಗಳು. ಮತ್ತು ಪುನಃ ಅದರ ಬಳಿಗೆ ಹಿಂದೂಗಳು ಈ ರೀತಿ ಹೋದರೆ, ಕ್ರಿಶ್ಚಿಯನ್ಗಳು ಈ ರೀತಿ ಹೋದರೆ, ಮುಸ್ಲಿಮ್ಸ್ಗಳು ಯಾರೇ ಆಗಲಿ ದೇವರಿಗೆ ವಿಗ್ರಹ ಮಾಡಿಕೊಂಡು ಪೂಜೆ ಪುಸ್ಕಾರ ಮಾಡೋರು ದೇವರ ದರ್ಶನವನ್ನು ಪಡೆದು ದೇವರ ವಿಷಯವನ್ನು ತಿಳಿದು ಈ ರೀತಿ ಹೋದವರಿಗೆ ಬಹಳ ಕಷ್ಟ, ಸಂಕಟ, ದುಃಖಗಳು, ನಷ್ಟಗಳು ಅನುಭವಿಸಲೇಬೇಕು. ಅದು ಬಹಳ ಎಚ್ಚರ. ಅದಕ್ಕೆ ಹೇಳಿದ ದಾವೀದರಸರು, ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವು. ಅವರಂತೆ ನಾನು ರಕ್ತವನ್ನು ಪಾನ ದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದೇ ಇಲ್ಲ. ನೋಡಿ, ಒಬ್ಬೊಬ್ರು ಏನು ಮಾಡ್ತಾರೆ, ಇವತ್ತು ಉದಾಹರಣೆಗೆ ಮುಸ್ಲಿಮ್ಸರಲ್ಲಿ ಕೂಡ ಅವರು ಹೋಗಿ ಏನು ಮಾಡ್ತಾರೆ, ಕುರಿಯನ್ನು ಕೊಯ್ತಾರೆ ದೇವರಿಗೆ 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 ತಿಳ್ಕೊಂಡು. ಇದು ಕೂಡ ಇವತ್ತು ನಿಜವಾಗಿ ನೋಡೋಕೆ ಹೋದರೆ ನಿಜವಾದ ಮುಸ್ಲಿಮ್ಸರಾದರೂ ಕೂಡ ಕುರಿಯನ್ನು ಕೊಯ್ಯುವುದಿಲ್ಲ, ಪಸ್ಕಾ ಹಬ್ಬವನ್ನು ಕೂಡ ಆಚರಿಸುವುದಿಲ್ಲ. ಅದು ಆಗ ನಡೆದು ಹೋಯಿತು, ಆಯಿತು. ಈಗ ಬರೀ ಪ್ರಾರ್ಥನೆ ವಾಕ್ಯವನ್ನು ಕೇಳಿ ಕಣ್ಣು ಮುಚ್ಚಿ ಮೊಣಕಾಲು ಊರಿ ನಾವು ನಮ್ಮ ಇದು 2 ಕೈಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿಯೂ ಅವರಂತೆ ನಾನು ರಕ್ತವನ್ನು ಪಾನದ್ರವ್ಯವಾಗಿ ಸಮರ್ಪಿಸುವುದಿಲ್ಲ, ಪ್ರಾಣಿ ಬಳಿ ಅದು ಇದು ಮಾಡೋಕ್ಕೆ ಹೋಗಲೇಬಾರದು. ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ನೋಡಿ, ಅಂಥ ದೇವರುಗಳ ಹೆಸರನ್ನು ಕೂಡ ನಾವು ಎತ್ತಬಾರದು. ಯಾವುದೇ ಗ್ರಂಥಗಳಲ್ಲಾಗಲಿ ಸರ್ವ ಸೃಷ್ಟಿಕರ್ತ ದೇವರ ಹೆಸರನ್ನು ಮಾತ್ರ ನಾವು ಎತ್ತಿ ಆರಾಧಿಸಬೇಕು, ಪೂಜಿಸಬೇಕು ಹೊರತು
ಬೇರೆ ಯಾವುದೇ ಆ ದೇವರು ಈ ದೇವರು ಆ ಅಮ್ಮ ಈ ಅಮ್ಮ ಅಲ್ಲಿ ಇಲ್ಲಿ ಓಡೋದು ಖಂಡಿತವಾಗಿ ಇದು ಮಾಡಲೇಬಾರದು. ಈಗ ಇವತ್ತು ಅನೇಕರು ಒಂದೊಂದು ಕಡೆ ವಿಗ್ರಹ ಪೂಜೆಗಳಿಗೆ ಹೋಗ್ತಾರೆ, ಅಲ್ಲಿ ಇಂತಿಂಥ ಪೂಜೆಗೆ ಇಷ್ಟಿಷ್ಟು ₹1000 ಅಂತ ಬರೆಯಲ್ಪಟ್ಟಿದೆ, ಅದ್ರಲ್ಲಿ ಏನಾದರೂ ಪಾಪ ಪರಿಹಾರ ಆಗ್ತದೋ? ದೇವರು ನೀವು ದುಡ್ಡು ಕೊಟ್ಟು ಪೂಜೆ ಮಾಡಿ ಅಂತ ಏನಾದ್ರು ಹೇಳಿದಾನೋ? ನಿಮ್ಮ ಪೂಜೆ ಪುಷ್ಕರ ಪ್ರಾಣಿ ಬಳಿ ತೆಂಗಿನಕಾಯಿ ಹಣ್ಣು ಹಂಪಲು ಕೊಡಿ, ಊದುಗಡ್ಡಿ ನನಗೆ ಕೊಡಿ ಅಂತ ಕೇಳಿದಾನೋ? ಇದರ ಅರ್ಥವು ಹಿಂದೆ ನಾವು ಇದನ್ನು ಏನು ಮಾಡಿದ್ದೇವೆ, ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮದಲ್ಲಿ ಇದನ್ನು ನಾನು ನಿಮಗೆ ಕೂಡ ಆಗಾಗ ತಿಳಿಸ್ತಲೇ ಇದ್ದೇನೆ. ಹಾಗಿರುವಾಗ ಖಂಡಿತವಾಗಿ ನೋಡಿ, ಎಲ್ಲೆಲ್ಲಿ ಹೋಗ್ತಾರೆ, ಬರುವಾಗ ಆಕ್ಸಿಡೆಂಟ್ಗಳಾಗ್ತವೆ, ಏನೇನೋ ಆಗ್ತವೆ, ಹೆಣಗಳು ಮನೆಗೆ ಬರ್ತವೆ ವಾಪಸ್ಸು. ದೇವರು ಒಂದೇ ಮಾತು ಹೇಳಿದರೆ, ಸರ್ವ ಸೃಷ್ಟಿಗತ ಭಗವಂತ ಪರಮಾತ್ಮನು ನನ್ನನ್ನು ಹುಡುಕಿಕೊಂಡು ನೀವು ಎಲ್ಲಿ ಹೋಗಬೇಡಿ, ಎಲ್ಲಿ ನನ್ನ ಹೆಸರನ್ನು ಎತ್ತಿ 2-3 ನೀವು ಪ್ರಾರ್ಥಿಸ್ತೀರೋ ಅಲ್ಲಿ ನಾನಿರುತ್ತೇನೆ. ಒಬ್ಬನೇ ಪ್ರಾರ್ಥಿಸಿದರೂ ಕೂಡ ನಾನು ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತೇನೆ. ಹೀಗಿರುವಾಗ ನಾನು ಕಾಯಿಲೆ ಕಸ ಕಷ್ಟ ಸಂಕಟ ದುಃಖಗಳು ದುಡ್ಡನ್ನು ಅನಾವಶ್ಯವಾಗಿ ನಾವು ಖರ್ಚು ಮಾಡಬೇಕಾ? ಬೇಡವೇ ಬೇಡ. ಜಾತ್ರಾ ಹುಣ್ಣಿಮೆ ಹಬ್ಬ ಮಾಡಬೇಕಾ? ಆ ತೇರು ಮಾಡಿ ತೇರು ಎಳಿತಾರೆ, ಆ ತೇರಲ್ಲಿ ಯಾರು ಕೂತಿರ್ತಾನೆ? ಮನುಷ್ಯ ಕೂತಿರ್ತಾನೆ, ಅವನನ್ನು ಮಾತ್ರ ಹಿಡ್ಕೊಂಡು ಹೋಗುವುದು. ಅವನು ದೇವರಾಗಲಿಕ್ಕೆ ಸಾಧ್ಯವೋ? ಇಲ್ಲ. ಆ ತೇರು ಸ್ವಲ್ಪ ವರ್ಷದ ನಂತರ ಏನಾಗ್ತದೆ, ಮರದ ತೇರು ಆದರೆ ಕುಂಬಾಗ್ತದೆ, ಕಬ್ಬಿಣ ತುಕ್ಕಿಡ್ದು ಹೋಗ್ತದೆ. ಖಂಡಿತವಾಗಿ ಭೂಲೋಕದಲ್ಲಿ ಅದುವೇ ಆಗಲೇ ಹೇಳಿದ್ದು, ಹುಳಿ ಕಬ್ಬಿಣ ಮುಟ್ಟಿದ ವಸ್ತುಗಳಿಂದ ನನಗೆ ನೀವು ಯಜ್ಞವೇದಿಯನ್ನು ಕಟ್ಟಬೇಡಿ, ಅಂತ ಕಟ್ಟಿದ ಮನೆಯಲ್ಲಿ ನಾನು ವಾಸ ಮಾಡೋದು ಕೂಡ ಇಲ್ಲ ಅಂತೇಳಿ ದೇವರು ಹೇಳಿದ್ದು ಇದನ್ನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬೇರೆ ದೇವರುಗಳ ಹೆಸರುಗಳನ್ನು ಕೂಡ ನಾವು ಎತ್ತಬಾರದು. ದೇವರ ನಾಮಕ್ಕೆ ಸ್ತೋತ್ರ. 5ನೇ ವಚನ, ನನ್ನ ಪಾಲು ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತೀಯು. ನೋಡಿ, ನಮ್ಮ ಇಡೀ ರಕ್ಷಣೆ ನಡೆಸುವುದು ಪ್ರತಿ ಒಂದು ದೇವರೇ ಹೊರತು ಬೇರೆ ಯಾವ ವಿಗ್ರಹಗಳಿಂದ ಬೇರೆ ಯಾವ ದೇವರಿಂದಲೂ ಸಾಧ್ಯವಿಲ್ಲ. ಇವತ್ತು ಅನೇಕ ದೊಡ್ಡ ದೊಡ್ಡ ದೇವಸ್ಥಾನಗಳಿದ್ದಾವೆ, ಎಲ್ಲೆಲ್ಲೇ ಹೋಗ್ತಾರೆ, ಆ ಮುಡಿ ಈ ಮುಡಿ, ಅಲ್ಲಿ ಬೇಕಾದಷ್ಟು ಬೆಳ್ಳಿ ಬಂಗಾರವನ್ನು ಸುರಿದು ಬರ್ತಾರೆ. ಆದರೆ ಖಂಡಿತವಾಗಿ ಅಲ್ಲಿ ಪಾಪದಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಅವು ಮಾತಾಡೋದಿಲ್ಲ. ಇದನ್ನು ಕೂಡ ಬಹಳ ಹಿಂದೆ ನಾವು ನೋಡಿ, ಅದೆಲ್ಲ ಮನುಷ್ಯ ಮಾಡಿದ ದೇವರುಗಳು. ನಮ್ಮ ಪಾಪ ಪರಿಹಾರ ಸರ್ವ ಸೃಷ್ಟಿಗತನದ ದೇವರು ಇವತ್ತು ನೋಡಿ ಮೇಲೆ ಗುಡುಗು, ಅದು ದೇವರ ಧ್ವನಿಯಾಗಿದೆ. ಸರ್ವ ಸೃಷ್ಟಿಯ ನಿಯಮವನ್ನು ಆಗಾಗ ತಿಳಿಸಿದ್ದೇವೆ. ಆದ್ದರಿಂದ ನಾವು ಏನು ಮಾಡಬೇಕು, ನಿಜವಾಗಿ ದೇವರಲ್ಲಿ ಭಯಭಕ್ತಿ ಇಟ್ಟವರಾದರೆ, ನನ್ನ ಪಾಲು ಪಾನವು ಯೆಹೋವನೇ, ಅಂದರೆ ನನ್ನ ಪ್ರತಿಯೊಂದು ರಕ್ಷಕವು, ಪ್ರತಿಯೊಂದು ನನಗೆ ಪರಮಾತ್ಮನೇ, ಭಗವಂತನೇ. ಯೆಹೋವ ಅಂದರೆ ಪರಮಾತ್ಮ ಅಂತ ಅದರ ಅರ್ಥ. ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತೀ, ನನ್ನ ಎಲ್ಲ ಜೀವಮಾನವನ್ನು ನನಗೆ ರಕ್ಷಣೆ ಕೊಡುವುದು ಕೂಡ ನೀನೇ ಅಂತೇಳಿ ದೇವರ ದರ್ಶನ ಆದ ಮೇಲೆ ನಾವು ದೇವರಲ್ಲಿ ನಂಬಿಕೆಯಿಡಬೇಕು. ಮುಂದೆ ಹಿಂದಿನ ಜೀವಿತ ನಂದು ಕೂಡ ಹಾಗೆ ಆಗಿತ್ತು. ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ಸತ್ಯ ದೇವರುಗಳನ್ನು ಎಲ್ಲ ಗ್ರಂಥಗಳ ಮೂಲಕ ತಿಳಿದು, ದೇವರು ಇತರರ ಮೂಲಕ ನನಗೆ ತಿಳಿಯಪಡಿಸಿದ ಮೇಲೆ ಈಗ ದೇವರಿಗೆ ಮಾತ್ರ ಮೊರೆ ಹೋಗ್ತೇನೆ ಹೊರತು ಬೇರೆ ಯಾವುದಕ್ಕೂ ಮೊರೆ ಹೋಗುವುದಿಲ್ಲ. ಅದರ ಬಗ್ಗೆ ಮಾತಾಡೋದಿಲ್ಲ. ಮಾತಾಡಿದ್ರು ಕೂಡ ಇತರರಿಗೆ ಖಂಡಿತವಾಗಿ ಅದಕ್ಕೆ ನೀವು ಹೋಗಿ ಅದಕ್ಕೆ ಶರಣ ಆಗಬೇಡಿ ಅಂತ ಹೇಳುವಂಥ ಮಾತು ದೇವರು ನನ್ನ ಬಾಯಲ್ಲಿ ಸಾಕ್ಷಿಯಾಗಿ ನುಡಿಸುತ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 6, ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು. ನಮ್ಮ ಜೀವಿತದಲ್ಲಿ ಸಿಕ್ಕಿರುವಂಥದ್ದು, ನಮಗೆ ಸಿಕ್ಕುವಂಥದ್ದು ಪ್ರತಿಯೊಂದು ಒಳ್ಳೆಯದೇ ಆಗಿರ್ತದೆ. ದೇವರ ದರ್ಶನ ಆದಮೇಲೆ ಒಳ್ಳೆಯದನ್ನೇ ಕೊಡ್ತಾನೆ. ಆ ಪವಿತ್ರಾತ್ಮರ ಮೂಲಕ ದೇವರು ನಡೆಸುವವರಾಗಿದ್ದಾರೆ. ಅದು ನನಗೆ ಸಂತೃಪ್ತಿಕರ. ದೇವರ ನಾಮದಲ್ಲಿ ನಮಗೆ ಏನು ಸಿಗ್ತದೋ ಅದು ಸಂತೋಷ. ಮೊದಲು ಕೂಡ ನಾನು ಆಸ್ತಿ ಬೇಕು, ಅಲ್ಲಿ ಬೇಕು, ಇಲ್ಲಿ ಬೇಕು, ಅದು ಬೇಕು, ಇದು ಬೇಕು ಅಂತ ಭಾಳಷ್ಟು ಇತರರು ಈಗ ಲೋಕದಲ್ಲಿ ಹೇಗೆ ಜೀವಿಸ್ತಾರೆ, ಆಸೆ ಪಡ್ತಾರೋ ಹಾಗೆ ಹೋಗಿದ್ದೆ. ಆವಾಗ ಯಾವಾಗಲೂ ಜಗಳ, ಅದು ಇದು, ಬೇಸರದಲ್ಲಿ ಕಾಲ ಕಳೆಯುವಂಥದ್ದಾಯಿತು. ಪ್ರತಿ ದಿವಸ ಬೇಸರವೇ ಇರ್ತಿತ್ತು. ಜೀವನದಲ್ಲಿ ಯಾವಾಗಲೂ ಸಂತೋಷ ಇರಲಿಲ್ಲ. ದೇವರ ಒಂದು ದರ್ಶನವಾದ ಮೇಲೆ ಖಂಡಿತವಾಗಿ ದೇವರಿಗೆ ಶರಣು ಹೋಗುವಂತೆ ದೇವರು ಮಾಡಿದ ಮೇಲೆ ನಡೆಸ್ತಾ ಇರುವಾಗ ಯಾವುದು ಸಿಗ್ತದೋ ಮಾಡ್ತದೋ ಅದರಲ್ಲೇ ನಾವು ಹೋಗಿ ಲೋಕದ ವಿಷಯಕ್ಕೆ ಹೋದರೆ, ಆಸೆ ಆಕಾಂಕ್ಷೆಯಲ್ಲಿ ಹೋದರೆ ನಮಗೆ ಖಂಡಿತವಾಗಿ ಪ್ರೀತಿ ಎಂಬುದು ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮ್ಮ ಜೀವಿತ ಕೂಡ ಏನಾಗಬೇಕಂದ್ರೆ, ನಾವು ದೇವರ ದರ್ಶನವಾದ ಮೇಲೆ ಲೋಕದ ವಿಷಯದಲ್ಲಿ ಹೋದರೆ ಅದುವೇ ನಮಗೆ ಇವತ್ತು ಗಂಡ ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ತಂದೆ ತಾಯಿಯಲ್ಲಿ, ಕುಟುಂಬಗಳಲ್ಲಿ ಕೂಡ ನಮಗೆ ಏನಾಗ್ತದೆ, ಒಂದು ತೃಪ್ತಿ ಇಲ್ಲದಿರುವುದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ನಾವು ದೇವರ ಮಾರ್ಗವನ್ನೇ ಚೆನ್ನಾಗಿ ಅರಿತುಕೊಂಡು
ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು. ಆಗ ನಮಗೆ ದಾವೀದರಸರು ಹೇಳಿದ ಹಾಗೆ ಅದು ನನಗೆ ಸಂತೃಪ್ತಿ ತಂದಿದೆ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅಪೊಸ್ತಲನಾದ ಪೌಲರು ಕೂಡ ಅದನ್ನೇ ಹೇಳಿದ್ದು, ನಾನು ಇರೋದರಲ್ಲಿ ತೃಪ್ತಿಯಾಗಿರೋಕ್ಕೆ ನಾನು ಸಂತೋಷಗೊಂಡಿದ್ದೇನೆ ಅಂತೇಳಿ. ದೇವರು ನಮಗೆ ಕೊಡುವುದರಲ್ಲಿ, ದೇವರು ನಮಗೆ ತಿಳಿಸಿದ್ರಲ್ಲಿ ನಾವು ಸಂತೋಷವಾಗಿ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ವಚನ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುತ್ತೇನೆ. ನೋಡಿ, ದೇವರು ನಮಗೆ ದರ್ಶನವಾದ ಮೇಲೆ ದೇವರೊಂದಿಗೆ ನಾವು ಜೀವಿಸುವಾಗ ಏನು ಮಾಡಬೇಕು, ಏನು ಹೋಗಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾರೊಂದಿಗೆ ಸವಾಸ ಇಟ್ಟುಕೊಳ್ಬಾರ್ದು ಅಂತ ದೇವರೇ ನಮಗೆ ಆಲೋಚನೆಯನ್ನು ಕೊಡುವವನಾಗಿದ್ದಾನೆ. ಇದೆಲ್ಲವೂ ನನ್ನ ಜೀವಿತದಲ್ಲಿ ಇರ್ತದೆ. ನಾವು ದೇವರ ನಮಗೆ ದರ್ಶನ ಕೊಟ್ಟ ಮೇಲೆ, ದರ್ಶನದ ಇತರರ ಮೂಲಕ, ವಾಕ್ಯದ ಮೂಲಕ ದರ್ಶನ ಆದಮೇಲೆ ನಾವು ಪ್ರಪಂಚಕ್ಕೆ ಹೋದರೆ ಬಹಳ ಕಷ್ಟ, ಸಂಕಟ, ದುಃಖ ಅನುಭವಿಸ್ತದೆ. ದೇವರಂಥ ಆಲೋಚನೆಯನ್ನು ಕೊಡುವುದು ಕೂಡ ಇಲ್ಲ. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನೋಡಿ, ದೇವರ ಆತ್ಮೊಂದು ಯಾರ ಮೇಲೆ ಇದೆ, ಅವರು ಮಲಗುವಾಗ ರಾತ್ರಿ ಅವರಿಗೂ ಕೂಡ ನಾನು ಹೀಗೆ ಮಾಡಬೇಕು, ಹೀಗೆ ಮಾಡೋದು ಸರಿ ಇಲ್ಲ, ಹೀಗೆ ಮಾತಾಡಬೇಕು, ಹೀಗೆ ಮಾತಾಡೋದು ಸರಿ ಇಲ್ಲ, ಇಂಥವ್ರ ಜೊತೆಲಿ ಸೇರಬೇಕು, ಇಂಥವ್ರ ಜೊತೆಲಿ ಸೇರಬಾರ್ದು ಅಂತ ಹೇಳುತ್ತ ನಮಗೆ ಚೆನ್ನಾಗಿ ಯೋಚನೆ ಕೊಡೋನಾಗಿದ್ದಾನೆ. ದೇವರ ಆತ್ಮದಲ್ಲಿ ಮಾತನಾಡೋರಾಗಿದ್ದಾರೆ. ಒಂದೊಂದು ಕನಸಿನ ಮೂಲಕವೂ ನಮಗೆ ದರ್ಶನ ಕೊಡೋರಾಗಿದ್ದಾರೆ. ಇಂಥವ್ರು ತಪ್ಪುದಾರರು, ಇಂಥವ್ರ ಜೊತೆಲಿ ಸೇರಬಾರ್ದು ಅಂತ ಹೇಳುವಂಥದ್ದು. ರಾತ್ರಿ ಅಂಥ ಯಾರ ಆತ್ಮದಲ್ಲಿ ಮಾತನಾಡ್ತದೋ ಹಾಗೆ 8, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ದೇವರನ್ನು ಯಾವಾಗಲೂ ದಾವೀದರಸರು ಎದುರಿಗೆ ಇಟ್ಟುಕೊಂಡಿದ್ರು. ಆಗ ಕಾಣ್ತಾರ, ನಮಗೆ ಮನುಷ್ಯನ ರೂಪದಲ್ಲಿ ಇದ್ರು ಹಿಂದೆ 2025ನೇ ವರ್ಷದ ಮೊದಲ ಶತಮಾನದಲ್ಲಿ, 26ನೇ ವರ್ಷದ ಮೊದಲ ಶತಮಾನದಲ್ಲಿ. ಈಗ ಇಲ್ಲ. ಈಗಂದರೆ ದೇವರನ್ನು ಹೇಗೆ ಎದುರಿಟ್ಟುಕೊಳ್ಳುವುದಂದರೆ, ನಾವು ದೇವರ ವಾಕ್ಯವನ್ನು 10 ದಶಾಜ್ಞೆಗಳು ನಮ್ಮ ಮನಸ್ಸಿನ ಹೃದಯದಲ್ಲಿಯೂ ಜ್ಞಾನದಲ್ಲಿಯೂ ಯಾವಾಗಲೂ ಇಟ್ಟುಕೊಂಡು ಅದರ ಪ್ರಕಾರ ನಾವು ನಡೆಯುವುದೇ ದೇವರನ್ನು ನಾವು ಎದುರಿಟ್ಟುಕೊಳ್ಳುವಂಥದ್ದು. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನೋಡಿ, ದೇವರು ಯಾವಾಗಲೂ ಪ್ರತಿಯೊಬ್ಬರ ಬಲಗಡೆಯಲ್ಲೇ ಇರ್ತಾನೆ. ವಿಶೇಷವಾಗಿ ದೇವರು ಯಾರನ್ನು ಆದುಕೊಳ್ತಾರೋ, ಯಾರಿಗೆ ದೇವರ ವಾಕ್ಯವನ್ನು ಖಂಡಿತವಾಗಿ ಸತ್ಯವನ್ನು ತಿಳಿಸ್ತಾರೋ ಅವರ ಬಲಗಡೆಯಲ್ಲಿ ಇದ್ದು ಖಂಡಿತವಾಗಿ ರಕ್ಷಣೆ ಕೊಡ್ತಾರೆ. ನೋಡಿ, ಕೀರ್ತನೆ 91ರಲ್ಲಿ ಕೂಡ 10,000 ಹೆಣಗಳು ನಿನ್ನ ಬಲಗಡೆಯಲ್ಲಿ ಬಿದ್ದರೂ ಅಂತ ಕೇಡೊಂದು ನಿನಗೆ ತಪ್ಪದು ಅಂತ ಎಲ್ಲ ರೀತಿಯಲ್ಲಿಯೂ ದೇವರು ಕಾಪಾಡಿಕೊಂಡು ಬರೋರಾಗಿದ್ದಾರೆ. ಇದಕ್ಕೆ ನಾನು ಕೂಡ ಉದಾಹರಣೆ. ನಾನು ಬಹಳ ಸಲ ಈ ಸಾಕ್ಷಿಯನ್ನು ಕೂಡ ಹೇಳಿದ್ದೇನೆ. ಅನೇಕರು ಸಾಕ್ಷಿಗಳನ್ನು ಹೇಳ್ತಾ ಇದ್ದಾರೆ, ನಾನು ಸಾಯಬೇಕಿತ್ತು, ಆದರೆ ದೇವರು ನನ್ನನ್ನು ಉಳಿಸಿದಾರಪ್ಪ, ದೇವರೇ ಒಳ್ಳೆಯವನಪ್ಪ ಅಂತ ಬಹಳ ಜನ ಸಾಕ್ಷಿ ಹೇಳ್ತಾರೆ. ಹಾಗೆ ದೇವರು ಯಾರನ್ನು ಪ್ರೀತಿ ಮಾಡ್ತಾರೋ ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಅಪಾಯಗಳಿಂದ, ವಿರೋಧಿಗಳ ಕೈಯಿಂದ, ಅಪಘಾತಗಳಿಂದ, ಕೆಟ್ಟ ಜನರಿಂದ ತಪ್ಪಿಸಿ ಕಾಪಾಡುವವರಾಗಿದ್ದಾರೆ. ಆದರೆ ಒಂದೇ ವಿಷಯ, ದೇವರ ದರ್ಶನವಾದ ಮೇಲೆ ನಾವು ದೇವರ ಕಡೆಗೆ ಗುರಿ ಇಟ್ಟು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗಿದೆ. ಒಂದು ವೇಳೆ ಗೊತ್ತಾಗದಿದ್ದರೆ, ದೇವರು ಯಾರನ್ನು ಆದುಕೊಂಡಿದ್ದಾರೋ, ಯಾರು ದೇವರಿಂದ ಆಯ್ಕೆಯಾಗಿದ್ದಾರೋ, ಸತ್ಯ ಸುವಾರ್ತೆಯನ್ನು ಖಂಡಿತವಾಗಿ ಯಾರು ತಿಳಿಸ್ತಾರೋ, ನಮಗೆ ಬುದ್ಧಿವಾದ ಹೇಳ್ತಾರೋ ಅಂಥವರ ಜೊತೆಲಿ ಕೇಳಿ ತಿಳ್ಕೊಳ್ಬೇಕು ಅಂತ ಬೈಬಲ್ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 9ನೇ ವಚನ, ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ. ನೋಡಿ, ಹಾಗೆ ಯಾರು ದೇವರಲ್ಲಿ ಸಂಪರ್ಕ ಇಟ್ಟುಕೊಳ್ತಾರೆ ಅವ್ರು ಯಾವಾಗಲೂ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಇಟ್ಟು ನಾವು ಏನು ಮಾಡ್ತೇವೆ ಅಂಥವರ ಹೃದಯವು ಭಾಳ ಸಂತೋಷವಾಗಿರ್ತದೆ. ಈಗ ನನಗೆ ಕೂಡ ನಾನಿರೋ ಊರಲ್ಲಿ ಹೇಳ್ತಾರಲ್ಲಪ್ಪ, ನಾವು ಇಷ್ಟೆಲ್ಲ ದುಡಿದ್ರು ಮಾಡಿದ್ರು, ಆಸ್ತಿ ಪಾಸಿದ್ರು, ನಮಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೀನು ಎಲ್ಲಿ ದುಡಿಯೋಕ್ಕೆ ಹೋಗೋದಿಲ್ಲ, ಏನೂ ಇಲ್ಲ, ಬಹಳ ಚೆನ್ನಾಗಿ ನೀನು ಜೀವಿಸ್ತಾ ಇದ್ದೀಯಲ್ಲಪ್ಪ, ಯಾರ ಹತ್ರ ಏನು ಕೇಳೋಕ್ಕೆ ಹೋಗುವುದಿಲ್ಲ ಎಂಬುದಾಗಿ. ಆಗ ನನ್ನನ್ನು ದೇವರೇ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇರೋದರಲ್ಲಿ ತೃಪ್ತಿ ಪಟ್ಟುಕೊಂಡು ಒಂದು ವೇಳೆ ಊಟಕ್ಕೆ ಏನಾದರೂ ಕಡಿಮೆ ಆಯಿತು, ಆ 2 ಹೊತ್ತು ತಿನ್ನುವುದನ್ನು 4 ಹೊತ್ತು ತಿನ್ನುವ ಹಾಗೆ ದೇವರು ಮಾಡ್ತಾರೆ ಅಂತ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಜ್ಞಾನದಲ್ಲಿಯೇ ಇವತ್ತು ನಾನು ನಡೀತಾ ಇದ್ದೇನೆ. ಒಂದು ವೇಳೆ ನನಗೆ ಧಾರಾಳವಾಗಿ ಸಿಕ್ಕಬೇಕು ಅಂತಾದರೆ ಇತರರ ಕೈಯಲ್ಲಿ ಕೂಡ ದೇವರು ಧಾರಾಳವಾಗಿ ನನಗೆ ಕೊಡಿಸುವವರಾಗಿದ್ದಾರೆ. ಅದುವೇ ನಮ್ಮ ಹೃದಯವು ಹರ್ಷಿಸುವಂಥದ್ದು. ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ಆಗ ನೋಡಿ, ನಾವು ಏನು ಮಾಡ್ತೇವೆ, ದೇವರೇ ನನಗೆ ನೀನು ಕೊಟ್ಟಿದ್ದೀಯಲ್ಲಪ್ಪ, ಸಂತೋಷವಾಗ್ತದೆ. ಹಾಗೆ ಇವತ್ತು ದೇವರು ನನಗೆ ಧಾರಾಳವಾಗಿ ಯಾರ ಕೈಲಿ ನನಗೆ ಏನನ್ನು ಕೊಡಿಸಿದ್ರೋ ಸಂತೋಷ ಸಮಯದಲ್ಲಿ ದೇವರಿಗೆ ಸ್ತೋತ್ರ, ಕೊಟ್ಟವರಿಗೊಂದು ಕೃತಜ್ಞತೆ. ನನ್ನ ಶರೀರವು ಸುರಕ್ಷಿತವಾಗಿರುವುದು. ನೋಡಿ, ನಮ್ಮ ಶರೀರ ಕೂಡ ಸುರಕ್ಷಿತವಾಗಿರಬೇಕಾದ್ರೆ ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟರೆ ಮಾತ್ರ
ಮಾತ್ರ ಅದು ನಡೆದರೆ ಮಾತ್ರ ಶರೀರವು ಕೂಡ ಅನೇಕ ಕಾಯಿಲೆ ಕಸಗಳಿಂದ ನಾವು ಬಿಡುಗಡೆಯಾಗಿ ಇರ್ಬೋದು. ಇಲ್ಲದ ಹೋದರೆ ಖಂಡಿತವಾಗಿ ನಮ್ಮ ಶರೀರವು ಕೂಡ ನಾನಾ ರೀತಿ ಕಾಯಿಲೆ ಕಸಗಳಿಂದ ನರಳಾಡಿ ಭೂಲೋಕದ ಜೀವನವನ್ನು ಬಹಳ ಕಷ್ಟ ಸಂಕಟಗಳಿಂದ ನಾವು ಕಳೆಯಬೇಕಾಗಿದೆ. ನಮಗೆ ಆರೋಗ್ಯ ಸಿಕ್ಕಬೇಕಾದ್ರೂ ಕೂಡ ಖಂಡಿತವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕಾಗ್ತದೆ. ಇದಕ್ಕೆ ಅಪೊಸ್ತಲ ಪೌಲರು ಬೈಬಲಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದರೆ ನೀನೇ ನಾಶ ಮಾಡ್ತೀಯ ಅಂತ. ನಮ್ಮ ಶರೀರದಲ್ಲಿ ದೇವರ ಒಂದು ಶಕ್ತಿಯು ಜೀವ ವಾಸ ಮಾಡ್ತಾ ಇದೆ, ಅದರಿಂದ ನಾವು ಬದುಕ್ತಾ ಇದ್ದೇವೆ. ಆಗ ದೇವರ ಮಾತಿಗೆ ವಿರೋಧವಾಗಿ ಹೋದರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಲ್ಲಿ ಒಡ್ಸಿಕೊಂಡು ಕೈಕಾಲು ಮುಚ್ಚಿಕೊಂಡು ಹೋಗಿ ಜೈಲಿಗೆ ಹೋಗಬೇಕಾಗ್ತದೆ, ಗುಂಡುಬೆಟ್ಟಲ್ಲಿ ಸಾಯಬೇಕಾಗ್ತದೆ, ನಾನಾ ಥರದ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಗುರಿಯಾಗಬೇಕಾಗಿದೆ. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನನ್ನ ಶರೀರವು ಕೂಡ ಸುರಕ್ಷಿತವಾಗಿರುವುದು ದೇವರ ದರ್ಶನವಾದ ಮೇಲೆ ಬಹಳ ಎಚ್ಚರದಿಂದ ನಾವು ಜೀವಿಸಬೇಕಾಗಿದೆ. 10ನೇ ವಚನ, ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನೋಡಿ, ದೇವರು ಯಾಕೆ ದರ್ಶನ ಕೊಡ್ತಾರೆ? ಖಂಡಿತವಾಗಿ ನಾಳೆ ದೇವರು ಪುನರುತ್ಥಾನ ನ್ಯಾಯ ತೀರ್ಪಿಗೆ ಬರುವಾಗ ಮತ್ತೆ ಸಮಾಧಿಯೊಳಗಿಂದ ಎದ್ದು ಬರಬೇಕು, ಪುನರುತ್ಥಾನಗೊಳ್ಳಬೇಕು, ಪರಲೋಕಕ್ಕೆ ದೇವರ ಬಳಿಗೆ ಹೋಗಬೇಕು, ಅಥವಾ ವೈಕುಂಠ ಕೈಲಾಸಕ್ಕೆ ಶಿವನ ಬಳಿಗೆ ಹೋಗಬೇಕು, ಅಲ್ಲಾಹ್ ಅಕ್ಬರ್ ಬಳಿಗೆ ಹೋಗಬೇಕು ಅಂತ. ಆದರೆ ಇಲ್ಲಿ ಭೂಲೋಕದಲ್ಲಿ ದೇವರ ದರ್ಶನವಾದ ಮೇಲೆ ವಾಕ್ಯಕ್ಕೆ ಅನುಸಾರವಾಗಿ ದೇವರ ಮಾತಿಗೆ ಅನುಸಾರವಾಗಿ ನಾವು ಜೀವಿಸಿದರೆ ಮಾತ್ರ ಖಂಡಿತವಾಗಿ ಹೋಗ್ಬೋದು. ಸಾಯೋದ್ರೊಳಗೆ ನಾವು ಪರಿಶುದ್ಧರಾಗಿ ಸತ್ತರೆ ಮಾತ್ರ. ಇಲ್ಲಾದ್ರೆ ಎಷ್ಟೇ ಪೂಜೆ ಪುಸ್ಕಾರ, ಎಷ್ಟೇ ಪ್ರಾರ್ಥನೆ, ಏನೇ ದಾನ ಧರ್ಮ ಮಾಡಲಿ, ಏನೇ ಮಾಡಲಿ, ದೇವರ ವಾಕ್ಯ ಮೀರಿ ನಡೆದರೆ ಖಂಡಿತವಾಗಿ ಪರಲೋಕ ಸಿಕ್ಕುವುದೇ ಇಲ್ಲ, ನೇರವಾಗಿ ನರಕ ಎಂಬುದಾಗಿ ಬೈಬಲು ತಿಳಿಸ್ತದೆ. ಮಹಾಭಾರತ ಭಗವದ್ಗೀತೆಯು ಅದನ್ನೇ ತಿಳಿಸ್ತದೆ, ಕುರಾನು ಕೂಡ ಅದನ್ನೇ ತಿಳಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ. ದೇವರು ನೋಡಿ, ಯಾರನ್ನು ಆರಿಸಿಕೊಂಡ್ರೋ ಅಂಥವು, ತಾಯಿ ಗರ್ಭದಿಂದಲೇ ಯಾರನ್ನು ಕರೆದ್ರೋ, ಪ್ರಾಪಂಚಿಕದಿಂದ ಯಾರನ್ನು ಕರೆದ್ರೋ, ಯಾರು ಸಂಪೂರ್ಣವಾಗಿ ಕಷ್ಟ ಸಂಕಟ ದುಃಖಗಳು ಬಂದು ದೇವರನ್ನು ಅನುಸರಿಸಿ ನಡೆಯುವಾಗ ಖಂಡಿತವಾಗಿ ದೇವರಿಗೆ ಬೇಕಾದವ್ರನ್ನ ಅದಕ್ಕೆ ದೇವರಿಗೆ ನಡೆಸ್ತಾರೆ. ಅದಕ್ಕೆ ದೇವರು ದರ್ಶನ ಕೊಡುವಂಥದ್ದು. ಆಗ ಅವರು ಸಾಯುವುದರೊಳಗೆ ಪರಿಶುದ್ಧರಾಗಿ ಸಾಯುವಂತೆ ದೇವರೇ ಅವರಿಗೆ ಸಹಾಯ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಜೀವಿತ ಕಾಲದಲ್ಲಿ ಗೊತ್ತಾಗ್ತದೆ. ಅದಕ್ಕೆ 10 ದಶಾಜ್ಞೆಗಳು ಯಾವಾಗಲೂ ನಮ್ಮ ಹೃದಯದಲ್ಲಿ, ಜ್ಞಾನದಲ್ಲಿ, ಮನಸ್ಸಿನಲ್ಲಿ, ಕಂಪ್ಯೂಟರಲ್ಲಿ ಒಂದು ರೆಕಾರ್ಡ್ ಪ್ರಿಂಟ್ ಆದಾಗೆ ಪ್ರಿಂಟ್ ಆಗಿರಬೇಕು. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಪೇತ್ರ ಎಂದರೆ ಬಂಡೆ ಅಂತ ಅರ್ಥ. ಅವನು ಒಂದು ದೇವರ ಮನುಷ್ಯ. ಆ ಮನುಷ್ಯನ ಮೂಲಕ ದೇವರು ಹೇಳಿಸಿದ್ದಾರೆ, ಈ ಜೀವಿತ ಕಾಲದಲ್ಲಿ ಇರುವಾಗಲೇ ಯಾರು ಯಾವ ಕಡೆಗೆ ಹೋಗ್ತಾರೆ ಅಂತ ಕಂಡು ಹಿಡಿಬೋದು ಅಂತ ದೇವರ ನಮಗೆ ಸ್ತೋತ್ರ. ಹಾಗೆ ಅಂಥವರು ಮಾತ್ರ ಪರಲೋಕ ಸೇರಲು ಸಾಧ್ಯ. ಅದಕ್ಕೆ ಹೇಳಿದ್ದು ಮತ್ತಾಯ 7:21 ಬೈಬಲಲ್ಲಿ, ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿದವರು ಮಾತ್ರ ಅಂತ. ಎಷ್ಟೇ ಪೂಜೆ ಪುಸ್ಕಾರ ಏನೇ ಮಾಡಲಿ, ಯಾವುದೇ ಮಾಡಲಿ, ಎಷ್ಟೋ ಕೋಟಿ ಲಕ್ಷ ಕೋಟಿ ಎಂತೆಂಥೋ ದೇವಸ್ಥಾನವನ್ನು ಕಟ್ಟಲಿ, ಏನೋ ಮಾಡಲಿ, ಎಲ್ಲ ಸುಳ್ಳು. ಅಲ್ಲಿ ಏನೂ ನಡೆಯೋದಿಲ್ಲ. ಒಂದು ಚಂಡಮಾರುತ ಬಿರುಗಾಳಿ ಬಂದಾಗ ಅದು ಏನಾಗ್ತದೆ, ಎಲ್ಲವನ್ನ ಕೊಚ್ಚಿಕೊಂಡು ಹೋಗ್ತದೆ. ಒಂದ್ಸಲ ಚಂಡಮಾರುತ ಬಿರುಗಾಳಿಗಳೆಲ್ಲ ಬಂದವು, ಸುನಾಮಿ ಬಂತು, ಬೆಟ್ಟ ಗುಡ್ಡಗಳು ಜರಿಯಿತು, ಯಾವುದಾದ್ರು ಮಸೀದಿ ಉಳಿಯಿತಾ, ದೇವಸ್ಥಾನಗಳು ಉಳಿಯಿತಾ, ಮಠ ಮಂದಿರಗಳು ಚರ್ಚೆಗಳು ಉಳಿದು ಸರ್ವನಾಶವಾಗಿ ಹೋದ್ರು. ದೇವರ ನಮಗೆ ಸ್ತೋತ್ರಗಳು. ಯಾಕೆಂದರೆ ದೇವರು ಆಕಾಶದ ಮೇಲೆ ಜಟರಾಶಿಯ ಮೇಲೆ ಸಿಂಹಾಸನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅದು ನಿಜವಾದ ದೇವಾಲಯ, ಅಲ್ಲಿಂದ ನಮ್ಮನ್ನು ನಡೆಸ್ತಾ ಇರುವುದಾಗಿದೆ. ಇದನ್ನು ಬಹಳ ಚೆನ್ನಾಗಿ ಅರ್ಥದಲ್ಲಿ ನಾವು ಇಟ್ಟುಕೊಳ್ಳಬೇಕು. 11ನೇ ವಚನ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಸುವಿ. ಯಾರು? ದಾವೀದ ಅರಸರು ಹೇಳಿದ್ದ ಹಾಗೆ ಇವತ್ತು ನಮಗೆ ಕೂಡ ಜೀವ ಮಾರ್ಗವನ್ನು ದೇವರು ಯಾರ ಮುಖಾಂತರ ತಿಳಿಸ್ತಾರೋ ಅಂತ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಎಲ್ಲರೂ ಇವತ್ತು ಸುಳ್ಳು ಹೇಳಿ ಹಣ ಸಂಪಾದನೆಗಾಗಿ, ಅವರಿಗೆ ಸಂತೋಷಕ್ಕಾಗಿ ಏನೇನೋ ಮಾಡ್ತಾರೆ, ಅದನ್ನು ಕೂಡ ಕಂಡುಹಿಡಿಯಬೇಕೆಂದು ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಆದರೆ ಸತ್ಯವನ್ನು ಯಾವುದಕ್ಕೂ ಆಸೆಪಟ್ಟ ಇದ್ದಿದ್ದನ್ನು ಇದ್ದ ಹಾಗೆ ಬೆಂಕಿಯ ಚೂರಾಗಿ ಯಾರು ತಿಳಿಸ್ತಾ ಹೋಗ್ತಾರೋ ಅದು ದೇವರ ಮಾತಾಗಿದೆ, ಅವರು ತಿಳಿಸುವಂಥದ್ದು. ಹಾಗೆ ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ಆಗ ಯಾರ ಮೇಲೆ ಪ್ರೀತಿ ಇಟ್ಟಿದೆಯೋ, ಖಂಡಿತವಾಗಿ ಯಾರ ಆತ್ಮವು ದೇವರಿಗೆ ಬೇಕೋ, ಯಾರ ಮೇಲೆ ದೇವರಿಗೆ ಪ್ರೀತಿ ಇದೆಯೋ ಅಂಥವರಿಗೆ ಸತ್ಯವನ್ನು ತಿಳಿಸ್ತಾ ಹೋಗ್ತಾರೆ ದೇವರು. ಅದೇ ಇವತ್ತು ನನ್ನ ಮೂಲಕ ದೇವರು ನಿಮಗೆ ಖಂಡಿತವಾಗಿ ತಿಳಿಸುವಂಥದ್ದು.
2024 ಇಸವಿ ಮಾರ್ಚ್ 1ರಿಂದ ಅಟ್ ಜೀವದ ಬೆಳಕು ಎಂಬ ಚಾನಲ್ನ ತಯಾರು ಮಾಡಿ ಅದರಲ್ಲಿ ಸುವಾರ್ತೆ ಸಾಕ್ಷಿ ಕೊಡುವಂತೆ ಸುವಾರ್ತೆ ಸಾರುವಂತೆ ದೇವರು ಆಶೀರ್ವಾದ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ಕಳೆದ ಜೂನ್ 1ರಿಂದ ಇಲ್ಲಿಯವರೆಗೆ ಆದಿಕಾಂಡದಿಂದ ಬೈಬಲ್ನ ಒಂದು ಕಡೆಯಿಂದ ತಿಳಿಸಬಡುವ ಹಾಗೆ ದೇವರು ಮನಸ್ಸನ್ನು ಕೊಟ್ಟರು. ಅನೇಕ ವಿಷಯಗಳನ್ನು ತಿಳಿಸಿಕೊಂಡು ಬರ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸುವಂಥದ್ದು. ಪಾಪಿಯಾದ ನನ್ನನ್ನು ಸತ್ತು ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಾಗಿತ್ತು. ಆದರೆ ದೇವರು ನನ್ನನ್ನು ಎಲ್ಲ ರೀತಿಯ ಅಪಾಯದಿಂದ ಮರಣದಿಂದ ಮೇಲೆ ಎತ್ತಿ ದುಷ್ಟದ ಕೈಯಿಂದ ತಪ್ಪಿಸಿ ದೇವರ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಪಾಪಿಯಾದ ನನ್ನ ಮೇಲೆ ಪ್ರೀತಿ ಇಟ್ಟು ಇದೀಗ ನಾನಲ್ಲ, ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸುವುದು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯ, ಖಂಡಿತವಾಗಿ ದೇವರ ವಾಕ್ಯವನ್ನು ಕೇಳಿ ನೀವು ಮತ್ತು ನಿಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಇದುವೇ ನೀವು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ ಅಂತ ದಾವೀದರಸರು ಹೇಳಿದ್ದು. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನೋಡಿ, ನಮಗೆ ಸಂತೋಷ ಬೇಕು ಅಂತಾದರೆ ಸರ್ವ ಸೃಷ್ಟಿಕರ್ತನಾದ ದೇವರ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರ. ಇಲ್ಲದ್ರೆ ಆಗಲೇ ನಾವು ಕೂಡ ಇದನ್ನು ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಎಷ್ಟೇ ಹಣ ಬರಲಿ ಏನೇ ಬರಲಿ ದೇವರ ಮಾತನ್ನು ಕೇಳಿ ನಡೆಯದೆ ಹೋದರೆ, ಪ್ರಾಪಂಚಿಕ ವಿಷಯಕ್ಕೆ ಹೋದರೆ, ಅಂಥ ದುಷ್ಟರು ಅನೀತಿವಂತರು ಕೆಟ್ಟವರ ಸಹವಾಸ ಮಾಡಿಕೊಂಡು ವಿಗ್ರಹಾರಾಧಕರ ಲೋಕದ ಪ್ರಾಪಂಚಿಕ ಜನ ಜೊತೆಲಿ ಹೋದರೆ ಖಂಡಿತವಾಗಿ ಸಂತೋಷ ಇಲ್ಲವೇ ಇಲ್ಲ. ಕಷ್ಟ, ಸಂಕಟ, ದುಃಖ, ಕಣ್ಣೀರು. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ದೇವರನಾಕ್ಕೆ ಸ್ತೋತ್ರವಾಗಲಿ. ನೋಡಿ, ದಾವೀದರಸರು ಹೇಳ್ತಾರೆ, ದೇವರೇ ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ದೇವರ ನಮಗೆ ಸ್ತೋತ್ರ. ಆಗ ದೇವರ ಬಲಗೈಯಲ್ಲಿ ಇದ್ದಂಥ ಒಂದು ಆಶೀರ್ವಾದ ನಮಗೂ ಬರಬೇಕಾದ್ರೆ, ದೇವರ ಬಲಗೈಯನ್ನು ನಮ್ಮ ಮೇಲೆ ಚಾಚಬೇಕಾದರೆ ಖಂಡಿತವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 16ನೇ ಕೀರ್ತನೆ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 17ನೇ ಕೀರ್ತನೆಗೆ ಹೋಗೋಣ. ಶತ್ರುಗಳಿಂದ ಕಾಪಾಡಬೇಕೆಂದು ನಿರಪರಾಧಿಯು ಬೇಡಿಕೊಳ್ಳುವುದು ದಾವೀದನ ಪ್ರಾರ್ಥನೆ. ಇದನ್ನು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ ಮತ್ತು ಆಗಾಗ ದಾವೀದರಸರು ಅದನ್ನೇ ತಿಳಿಯಪಡಿಸ್ತಾ ಇದ್ದಾರೆ. ದೇವರ ನಾಮದಲ್ಲಿ ಶತ್ರುಗಳ ಕೈಯಿಂದ ನಮ್ಮನ್ನು ನೀನು ಕಾಪಾಡಬೇಕಪ್ಪ ಅಂತ ನಾವು ಶತ್ರುಗಳು ಬಂದಾಗ ಏನಾಗಬೇಕು? ನಾವು ದೇವರಿಗೆ ಮೊರೆ ಹೋಗಬೇಕು. 17:1 ಯೆಹೋವನೇ ನ್ಯಾಯವಾದುದನ್ನು ಆಲೈಸು, ನನ್ನ ಮೊರೆಗೆ ಲಕ್ಷ್ಯವಿಡು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರೇ, ಆ ಶತ್ರುಗಳು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ನಿನಗೆ ಏನು ನ್ಯಾಯವಿದೆ ಅದನ್ನು ಮಾತ್ರ ನೀನು ಕೇಳು. ನನ್ನ ಮೊರೆಗೆ ನೀನು ಲಕ್ಷ್ಯವಿಡಪ್ಪ. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ನನ್ನ ಪ್ರಾರ್ಥನೆಗೆ ನೀನು ಉತ್ತರ ಕೊಡುವುದ. ಇಂತಿಂಥವ್ರು ನನಗೆ ಈ ರೀತಿ ತೊಂದರೆಯನ್ನು ಮಾಡ್ತಾ ಇದ್ದಾರೆ, ಅವರನ್ನು ನೀನು ಮುಟ್ಟು ಅವರನ್ನು ನೀನು ಬದಲಾಯಿಸು, ನಿನ್ನ ಸಾಕ್ಷಿಯನ್ನಾಗಿ ಮಾರ್ಪಡಿಸು ಅಂತ ನಾವು ಪ್ರಾರ್ಥಿಸಬೇಕು ವಿನಃ ಅವರೊಂದಿಗೆ ಜಗಳಕ್ಕೆ ಹೋಗೋದು, ಶಾಪ ಹಾಕೋದು, ಬೈಯೋದು ನಾವು ಮಾಡಬಾರದು. ಪ್ರತಿಯೊಂದಕ್ಕೆ ದೇವರೇ ಉತ್ತರವನ್ನು ಕೊಡುವರಾಗಿದ್ದಾರೆ. ನನ್ನ ಪ್ರಾರ್ಥನೆಗೆ ಕಿವಿ ಕೊಡು, ಅದು ಕಪಟವಾದ ಬಾಯಿಯಿಂದ ಬಂದದ್ದಲ್ಲ. ನೋಡಿ, ನಾವು ಪ್ರಾರ್ಥನೆ ಮಾಡುವಾಗ ಶುದ್ಧ ಮನಸ್ಸಿನಿಂದ, ಅಂದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾನೆ, ಕಿವಿ ಕೊಡ್ತಾ ಇದ್ದಾನೆ, ಉತ್ತರ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕೊಡುವವರೇ ಆಗಿದ್ದಾರೆ. ಎಲ್ಲ ಕಷ್ಟ, ಸಂಕಟ, ದುಃಖಗಳಿಂದ, ಮರಣ, ಪಾಶದಿಂದ, ಶತ್ರುಗಳ ಕೈಯಿಂದ, ಸೈತಾನನ ಕೈಯಿಂದ ನಾನು ಬಿಡಿಸುವವರು ದೇವರೇ. ಅದು ಕಪಟವಾದುದಲ್ಲ. ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ಕೇಳ್ತಾ ಇದ್ದಾನೆ, ನನ್ನನ್ನು ಇಂಥ ಕಷ್ಟಗಳಿಂದ ಬಿಡುಗಡೆ ಮಾಡ್ತಾನೆ ಅಂತ ಪೂರ್ಣ ಮನಸ್ಸಿನಿಂದ ನಾವು ಏನು ಮಾಡಬೇಕು? ದೇವರಲ್ಲಿ ಭಯ, ಭಕ್ತಿ, ನಂಬಿಕೆಯಿಂದ ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರಾರ್ಥಿಸುವಾಗ ಪುರುಷರು ಆರೋಗ್ಯ ಸರಿ ಇದ್ದರೆ ಮೊಣಕಾಲು 2 ಕೈಗಳನ್ನು ಮೇಲಕ್ಕೆತ್ತಿ ತಲೆ ತಗ್ಗಿಸಿ ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಆರೋಗ್ಯ ಸರಿ ಇಲ್ಲದ್ರೆ ಕೂತ್ಕೊಂಡೋ, ನಿಂತುಕೊಂಡೋ, ಮಲಗಿಕೊಂಡೋ, ಅಡ್ಡ ಬಿದ್ದುಕೊಂಡೋ, ಉದ್ದಕ್ಕೆ ಬೋರ್ಳ ಬಿದ್ದುಕೊಂಡಾದರೂ ಪ್ರಾರ್ಥಿಸಬಹುದು. ಪುರುಷರ ತಲೆಯಲ್ಲಿ ಬಟ್ಟೆಗಳು ಯಾವುದಿರಬಾರದು. ಸ್ತ್ರೀಯರು ಪ್ರಾರ್ಥಿಸುವಾಗ ಖಂಡಿತವಾಗಿ 2 ಕೈಗಳನ್ನು ಮೇಲಕ್ಕೆ ಎತ್ತಿ ಹೋಗಬೇಡಿ. 2 ಕೈಗಳನ್ನು ಎದೆಯ ಮುಂದೆ ಯಾಚನಾಪೂರ್ವಕವಾಗಿ ಕೈ ಮುಗಿದು ಹಿಡ್ಕೊಂಡು ತಲೆಗೆ ಮುಸುಕು ಹಾಕಿಕೊಂಡು ಚೆನ್ನಾಗಿ ಪ್ರಾರ್ಥಿಸಬೇಕು. ಅದು ಮೊಣಕಾಲು ಹಾಕ್ಕೊಂಡೋ, ಮಲ್ಕೊಂಡೋ, ನಿಂತ್ಕೊಂಡೋ, ಉದ್ದ ಅಡ್ಡ ಬಿದ್ದುಕೊಂಡೋ ಆದರೂ ಅವರವರ ಆರೋಗ್ಯಕ್ಕೆ ಸರಿಯಾಗಿ ಪ್ರಾರ್ಥಿಸಬಹುದು. ಆದರೆ ಇವತ್ತು ಏನು ಮಾಡ್ತಾರೆ, ಒಂದೊಂದು ಚರ್ಚ್ಗಳಲ್ಲಿ ಅಂದರೆ ಪ್ರಾರ್ಥನಾಲಯಗಳಲ್ಲಿ ಎಲ್ಲರೂ ಕೈ ಎತ್ತಿ ಪ್ರಾರ್ಥಿಸಿರಿ ಅಂತ ಹೇಳ್ತಾರೆ. ಖಂಡಿತವಾಗಿ ಸ್ತ್ರೀಯರು ಕೈ ಎತ್ತಿ ಪ್ರಾರ್ಥಿಸೋಕ್ಕೆ ಹೋಗಬೇಡ್ರಿ.
ಇದು ದೇವರ ಮಾತು. ಆಗ ನಮಗೆ ಆಶೀರ್ವಾದ ಇಲ್ಲವೋ ಅಂತ ನಿಮ್ಮಲ್ಲಿ ಒಂದು ಯೋಚನೆ ಬರ್ಬೋದು. ಆಶೀರ್ವಾದ ಎಲ್ಲರಿಗೂ ಇದೆ, ಆದರೆ ಪುರುಷರಿಗೊಂದು ನಿಯಮ, ಸ್ತ್ರೀಯರಿಗೊಂದು ನಿಯಮ ಇದೆ. ಇವತ್ತು ಹಿಂದೂಗಳಾದರೂ ಕೂಡ ತಲೆಗೆ ಮುಸುಕು ಹಾಕ್ಕೊಂಡೇ ಪ್ರಾರ್ಥಿಸಬೇಕು, ಆ ಭಗವಂತ ಪರಮಾತ್ಮನಲ್ಲಿ ಪ್ರಾರ್ಥಿಸಬೇಕಾದ್ರೆ. ಹಾಗೆ ಮುಸ್ಲಿಮ್ಸ್ ಅವರು ಕೂಡ ನೋಡಿ ಇವತ್ತು ಏನು ಮಾಡ್ತಾರೆ, ಅವರು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮುಸುಕು ಇಲ್ಲದೆ ಯಾರು ಹೊರಗಡೆ ಬರುವಂಗಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದೇವರ ಒಂದು ನಿಯಮವಾಗಿದೆ. ಹಾಗೂ ಮರ್ಯಾದೆಗೆ ತಕ್ಕಾದ ಉಡುಪು, ಖಂಡಿತವಾಗಿ ಲೋಕದ ವಿಷಯದಾಗಿ ಬಟ್ಟೆ ಹಾಕೊಳ್ಳಬೇಡಿ. ಒಳ್ಳೆ ಸ್ತ್ರೀಯರಿಗೆ ನೋಡಿಕೊಂಡು ಸಂಪೂರ್ಣವಾಗಿ ಮೈ ಮುಚ್ಚುವ ಹಾಗೆ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 2ನೇ ವಚನ 17:2. ನಿನ್ನಿಂದ ನನಗೆ ನ್ಯಾಯವಾದ ತೀರ್ಪು ಉಂಟಾಗಲಿ, ನೀನು ನೀತಿಗನುಸಾರವಾಗಿ ನೋಡುವನಲ್ಲವೇ. ದೇವರೇ, ನೀನೇ ನನಗೆ ನ್ಯಾಯವನ್ನು ತೀರಿಸುವನಪ್ಪ, ಬೇರೆ ಯಾರಿಂದಲೂ ನನಗೆ ನ್ಯಾಯ ಬರುವುದಿಲ್ಲ. ನೀನು ನೀತಿಗನುಸಾರವಾಗಿ ನೋಡು. ಪ್ರತಿಯೊಬ್ಬರನ್ನು ನ್ಯಾಯಕ್ಕೆ ಸರಿಯಾಗಿ ಯಾರು ನಡ್ಕೊಳ್ತಾರೋ, ಪ್ರತಿಯೊಂದು ಅವರ ಜೀವಿತ ನೀತಿಗನುಸಾರವಾಗಿ ನ್ಯಾಯವಾಗಿ ಯಾರು ನಡೀತಾರೋ ಅವರನ್ನು ನೀನು ನೋಡೋರಾಗಿದ್ದೀಯಾ. ಅಂಥವರಿಗೆ ತೀರ್ಪು ಕೊಡೋವನು ನೀನಾಗಿದ್ದೀಯಾ. ಒಳ್ಳೆಯದಕ್ಕೆ ಒಳ್ಳೆಯದೇ, ಕೆಟ್ಟದಕ್ಕೆ ಕೆಟ್ಟದೇ ಎಂಬುದಾಗಿ. ಹಾಗೆ ನಾವು ಕೂಡ ಏನು ಮಾಡಬೇಕು, ನ್ಯಾಯವಾದ ತೀರ್ಪು ನನಗೆ ಕೊಡಪ್ಪ, ನಿನ್ನ ಮಾರ್ಗದಲ್ಲಿ ನಡೆಸು, ಅನ್ಯಾಯಕ್ಕೆ ಹೋಗಲು ಬಿಡಬೇಡ, ನೀತಿಗನುಸಾರವಾಗಿ ನೀನೇ ನೋಡ್ತಾ ಇದ್ದೀಯಾ. ನಿನ್ನ ಪ್ರೀತಿ ಸಾಯಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 3ನೇ ವಚನ 17:3. ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ರಾತ್ರಿ ವೇಳೆ ವಿಚಾರಿಸಿದರೂ. ನೋಡಿ, ಪ್ರತಿ ಸಲ ದೇವರು ಪ್ರತಿಯೊಬ್ಬರ ಹೃದಯವನ್ನು ನೋಡೋರಾಗಿದ್ದಾರೆ. ರಾತ್ರಿ ವೇಳೆ ವಿಚಾರಿಸಿದರು, ಮಲ್ಕೊಂಡು ಕೂಡ ಇವನೇನಾದರೂ ಕೆಟ್ಟದನ್ನು ಯೋಚನೆ ಮಾಡ್ತಾನ ಅಂತ ಕೂಡ ದೇವರು ನೋಡೋರಾಗಿದ್ದಾರೆ, ಆಲಿಸೋರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ. ನನ್ನ ಬಾಯಿಯಲ್ಲಿಯೂ ತಪ್ಪಿಲ್ಲ. ಇವತ್ತು ಬಂಗಾರವನ್ನು ಬೆಳ್ಳಿಯನ್ನು ಪುಟಕ್ಕೆ ಹಾಕಿ ಯಾವ ರೀತಿ ಶುದ್ಧಗೊಳಿಸಿದರೋ ಅದೇ ರೀತಿ ಅದನ್ನು ಪರೀಕ್ಷೆ ಮಾಡಿದ್ರೋ ಹಾಗೆ ನನ್ನನ್ನು ಪರೀಕ್ಷೆ ಮಾಡಿದ್ರು. ನನ್ನ ಬಾಯಿಯಲ್ಲಿ ಯಾವ ಕೆಟ್ಟದು ಬಂದಿಲ್ಲ, ಕೆಟ್ಟದು ಯೋಚನೆ ಮಾಡಿಲ್ಲ ಅಂತೇಳಿ ದಾವೀದರಸರು ಹೇಳಿದ್ರು. ಅಂದರೆ ಆ ಸಮಯದಲ್ಲಿ ಆಮೇಲೆ ಅವರು ತಪ್ಪು ಮಾಡಿದ್ರು, ಈ ಸಮಯದಲ್ಲಿ ಅವರು ತಪ್ಪು ಮಾಡಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಬಾಯಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಹಾಗೆ ದೇವರೊಂದು ಆಶೀರ್ವಾದ ನಮ್ಮಲ್ಲಿದ್ದರೆ, ದೇವರ ಆತ್ಮ ನಮ್ಮಲ್ಲಿದ್ದರೆ ಕೆಟ್ಟ ಯೋಚನೆ, ಕೆಟ್ಟ ಮನಸ್ಸು ಬರಲು ಕಾರಣವೇ ಇಲ್ಲ. ಒಂದು ವೇಳೆ ಬರ್ಬೋದು, ಸೈತಾನನ ಒಂದು ಕುತಂತ್ರಗಳು ಇರ್ಬೋದು. ಹಾಗೇನಿದ್ರೂ ಕೂಡ ತಕ್ಷಣ ಪಶ್ಚಾತ್ತಾಪ ಪಟ್ಟು ನಾವು ದೇವರಲ್ಲಿ ಕ್ಷಮೆ ಕೇಳಿಕೊಂಡು ಪಾಪವನ್ನು ಪರಿಹಾರ ಮಾಡಿಕೊಳ್ಬೇಕು. ಆದರೆ ನಮ್ಮ ಹೃದಯ ಮನಸ್ಸು ಯಾವಾಗಲೂ ಸ್ವಚ್ಛವಾಗಿರಬೇಕು. ದೇವರು ಹೃದಯವನ್ನು ಪರೀಕ್ಷಿಸುವನು. ರಾತ್ರಿ ವೇಳೆ ಕೂಡ ಮಲ್ಕೊಂಡು ಏನಾದರೂ ಕೆಟ್ಟದ್ದು ಯೋಚನೆ ಮಾಡ್ತಾರಾ ಇನ್ನೊಬ್ಬರಿಗಾಗಿ ಅಥವಾ ಯಾವುದೇ ವಿಷಯಕ್ಕಿಂತ ದೇವರು ಅದನ್ನು ಕೂಡ ನೋಡೋರಾಗಿದ್ದಾರೆ. ಅದಕ್ಕೆ ದೇವರು ಹೇಳಿದರು, ಪ್ರತಿಯೊಬ್ಬರ ಹೃದಯವನ್ನು ನಾನು ಬಲ್ಲವನಾಗಿದ್ದೇನೆ, ಅವರ ಅಂತರಿಂದ್ರಿಯವನ್ನು ಬಲ್ಲವನಾಗಿದ್ದೇನೆ, ಅವರು ಆಡುವ ಪ್ರತಿಯೊಂದು ಮಾತನ್ನು ಕೇಳುವನಾಗಿದ್ದೇನೆ, ಕಾಲಿಡುವ ಪ್ರತಿಯೊಂದು ಹೆಜ್ಜೆಯನ್ನು ನಾನು ನೋಡುವನಾಗಿದ್ದೇನೆ ಅಂತ ದೇವರು ನಮಗೆ ಸ್ತೋತ್ರ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ತಿದ್ದಿಕೊಂಡು ಸರಿ ಮಾಡುವಂತೆ ನಿಮ್ಮ ಪವಿತ್ರಾತ್ಮನ ಮೂಲಕ ಅವರನ್ನು ನಡೆಸಲಿ. ಪಾಪ ಪರಿಹಾರ, ಬುದ್ಧಿ, ಜ್ಞಾನ, ಶಾಂತಿ, ಸಮಾಧಾನ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ನಿಮ್ಮ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅವರ ಮಕ್ಕಳಿಗೂ ಅವರು ಇದನ್ನೆಲ್ಲವನ್ನು ತಿಳಿಯಪಡಿಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿಯೂ ಆಶೀರ್ವದಿಸಿ